ಹಾಯ್ ಫ್ರೆಂಡ್ಸ್, ವಾಸವಿ ಉಳ್ಸ್ಗೆ ಸ್ವಾಗತ. ಇವತ್ತಿನ ಸಂಜೆ ಸ್ನ್ಯಾಕ್ಸು ಕೋಡ್ಬಳೆ. ಇದು ಬೇಕಾಗಿರೋ ಸಾಮಾನು: 1 ಕಪ್ಪು ಮೈದಾ, 1 ಕಪ್ಪು ಹೋಳಿಗೆ ರವೆ, 1 ಕಪ್ಪು ಅಕ್ಕಿ ಹಿಟ್ಟು. ಇದು ಮೂರನ್ನು ಒಟ್ಟಿಗೆ ಸೇರಿಸ್ಬಿಟ್ಟು, ಅಂದರೆ ಎಲ್ಲದು ಕಾಲು ಕೆ ಜಿ ಅಳತೆ ಇದೆ. ಇದು 3/4 ಕೆ ಜಿ ಆಗುತ್ತೆ. ಇದಕ್ಕೆ 2 ಸೌಟು ಎಣ್ಣೆ ಹಾಕಬೇಕು. ಅಂದರೆ ಒಂದು 75 ಗ್ರಾಮು ಅಥವಾ 100 ಗ್ರಾಮ್ ಎಣ್ಣೆ ಹಾಕ್ಬಿಟ್ಟು, ಕಾದಿರೋ ಎಣ್ಣೆ ಹಾಕ್ಬಿಟ್ಟು, ಈ ಥರ 75 ಗ್ರಾಮ್ನಷ್ಟು ಎಣ್ಣೆ ಕಾದಿರೋದು ಹಾಕ್ಬಿಟ್ಟು ಇದನ್ನು ಕಲಿಸ್ಬೇಕು. ಇದಕ್ಕೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾ, ತುಂಬ ಜಾಸ್ತಿ ಹಾಕಬಾರ್ದು, 1 ಚಿಟಿಕೆಯಷ್ಟು ಸೋಡಾ ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ 1 ನಿಮಿಷದವರೆಗೂ ಉರಿಬೇಕು. ಇದು ಮೂರನ್ನು ಸೇರಿಸಿ 1 ನಿಮಿಷ ಅಷ್ಟೇ ಹುರ್ಕೋಬೇಕು. ಇದಕ್ಕೆ 1 ಇಡೀ ಕರಿಬೇವು, ಒಂದು 10ರಿಂದ 15 ಒಣಮೆಣಸಿನ್ಕಾಯಿ. ಖಾರದ ಮೇಲೆ ಡಿಪೆಂಡು. ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಒಂದು 20 ಗ್ರಾಮು ಕೊಬ್ಬರಿ ಹೆಚ್ಕೊಂಡಿದ್ದು, ಒಂದು 20ರಿಂದ 30 ಗ್ರಾಮ್ ಶೇಂಗಾ, 1 ಇಡೀ ಕಡಲೆ, ಅಂದರೆ ಒಂದು 30 ಗ್ರಾಮ್ ಕಡಲೆ, ಆಮೇಲೆ 1 ಚಿಟಿಕೆಯಷ್ಟು ಇಂಗು, ನಿಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು, ಒಂದು 2.5 ಸ್ಪೂನು ಜೀರಿಗೆ. ಇದಿಷ್ಟೂ ಈ ಥರ ಅರ್ಧಂಬರ್ಧ ರುಬ್ಕೋಬೇಕು. ಇದು ಹುರಿದಿರೋ ಹಿಟ್ಟಿಗೆ 1 ನಿಮಿಷ ಹುರ್ಕೊಂಡಿರ್ತೀವಲ್ಲ, ಆ ಹಿಟ್ಟಿಗೆ ಈ ಥರ ಎಣ್ಣೆ ಹಾಕಿದಾಗ ಈ ಥರ ಮುಷ್ಟಿ ಬರಬೇಕದು. ಈ ಥರ ಇಷ್ಟೇ ಎಣ್ಣೆ ಹಾಕ್ಬೇಕು, ಇನ್ನೂ ಜಾಸ್ತಿ ಹಾಕಬಾರ್ದು, ಮೆತ್ತಗೆ ಬಂದುಬಿಡುತ್ತೆ ಕೋಡ್ಬಳೆ. ಇದು ರುಬ್ಬಿರೋದನ್ನು ಹಾಕ್ಕೋಬೇಕು. ಕೊಬ್ಬರಿ, ಶೇಂಗಾ ಇದು ಕೂಡ ತುಂಬ ಜಾಸ್ತಿ ಹಾಕ್ಕೋಬಾರ್ದು, ಮೆತ್ತಗೆ ಬಂದುಬಿಡುತ್ತೆ ಕೋಡ್ಬಳೆ. ಇಷ್ಟೇ ಹದವಾಗಿರಬೇಕು. ಜಾಸ್ತಿ ಹಾಕೊಂಡ್ರೆ ಕೋಡ್ಬಳೆ ಒಳಗೆಲ್ಲ ಮೆತ್ತಗೆ ಬರುತ್ತೆ. ಇಲ್ಲಾಂದರೆ ಈ ಥರ ಕರೆಕ್ಟಾಗಿ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಒಂಥರ ಕೊಳವೆ ಥರ ಖಾಲಿ ಬರುತ್ತೆ, ಚೆನ್ನಾಗಿರುತ್ತದು ಕೋಡ್ಬಳೆ, ಮೆತ್ತಗಿರಲ್ಲ. ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಒಂಥರ ಜಿಗಿಯಾಗಿ ನಾದ್ಕೋಬೇಕು. ಈ ಪೂರಿ ಹಿಟ್ಟಿನದಕ್ಕೆ ನಾದ್ಕೊಂಡು ಎಲ್ಲವನ್ನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೋದು. ನಿಮ್ಮಿಷ್ಟ, ಬೇಕಂದರೆ ದಪ್ಪದು ದೊಡ್ಡದಲ್ಲೂ ಮಾಡ್ಕೋಬೋದು. ಈ ಥರ ನಾದ್ಕೊಂಡು ಎಲ್ಲ ಕೋಡ್ಬಳೆ ಥರ ಮಾಡ್ಕೊಂಡು ಫಸ್ಟು ಎಲ್ಲದನ್ನೂ ಒಂದು ಸರಿ ಹಾಕ್ಕೊಂಡು ಕರ್ಕೋಬೇಕು. ಅಂದರೆ ಅರ್ಧಂಬರ್ಧ ಕರ್ಕೋಬೇಕು, ತುಂಬ ಫುಲ್ಲು ಕರಿಬಾರ್ದು. ಅರ್ಧಂಬರ್ಧ ಕರೆದು ಪಕ್ಕಕ್ಕೆ ಇಟ್ಕೊಂಡು ಒಂದು ಇಬ್ಬೆ ಆದಮೇಲೆ ಮತ್ತೆ ಅದು ತಣ್ಣಗಾಗಿರುತ್ತಲ್ಲ, ಅದನ್ನು ಆ ಕೋಡ್ಬಳೆನ ಮತ್ತೆ ಕರ್ಕೋಬೇಕು. ಈ ಥರ ಅರ್ಧಂಬರ್ಧ ಕರೆದು ತಕ್ಕೋಬೇಕು. ಫಸ್ಟು ಪೂರ್ತಿ ಕರಿಯೋವರೆಗೂ ಕಾದರೆ ಅದು ಒಳಗಿಂದ ಬೆಂದಿರಲ್ಲ. ಈ ಥರ ಅರ್ಧಂಬರ್ಧ ಕರೆದು ಪಕ್ಕಕ್ಕೆ ಇಟ್ಕೊಂಡು, ಮತ್ತು ಫಸ್ಟ್ ಟೈಮ್ ಕರೆದಿರ್ತೀವಲ್ಲ ಅದನ್ನು ಮತ್ತೆ ಇನ್ನೊಂದು ಸರಿ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಮತ್ತೆ ಕರ್ಕೋಬೇಕು. ಇದು ಪೂರ್ತಿ ಕೆಂಪಾಗಬಾರ್ದು, ಯಾಕೆಂದರೆ ತೆಗೆದ್ಮೇಲೆ ಅರ್ಧ ಕೆಂಪು ಒಳಗಿಂದ ಬೆಂದಿರುತ್ತೆ. ಬಿಸಿ ಇರುವಾಗಲೇ ಸ್ವಲ್ಪ ಇದು ನಮಗೆ ಮೆತ್ತಗೆ ಅನಿಸುತ್ತೆ, ಆಮೇಲೆ ಅದು ಆರಿದ ಮೇಲೆ ಕರೆಕ್ಟಾಗಿರುತ್ತೆ. ಅಷ್ಟೊಂದು ಸೀದೋದಂಗೆ ಆಗೋಲ್ಲ, ಇಲ್ಲಾಂದರೆ ಸೀದೋದಂಗೆ ಆಗುತ್ತೆ. ಅದಕ್ಕೆ ತಕ್ಕೋಬೇಕು. ಇದನ್ನು ಬೆಳಗ್ಗೆ ಹೊತ್ತಿನಾಗೆ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಹೆಣ್ಮಕ್ಳು ಸಂಜೆ ಅಂದರೆ ಮಾಡ್ಕೊಳಕ್ಕಾಗಲ್ಲ. ಬೆಳಗ್ಗೆ ತಿಂಡಿ ಸಿಂಪಲ್ಲಾಗಿ ಮಾಡಿದಾಗ ಆವಾಗ ತಿಂಡಿಗೂ ತಿನ್ಬೋದು, ಉಪ್ಪಿಟ್ಟು ಅಂತ ಉಕ್ಕಿದ್ದನ್ನು. ಆಮೇಲೆ ಸಂಜೆ ಸ್ನ್ಯಾಕ್ಸ್ಗೂ ತಿನ್ಬೋದು. ಇದು 3/4 ಕೆ ಜಿ ಹಿಟ್ಟಿಂದು. ಇದು ಒಂದು 2 ಕೆ ಜಿ